ಚೌಳಿಕಾಯಿ ಪಲ್ಯ ಮಾಡೋದು ಇವತ್ತು ನಾವು. ಈ ನೀರನ್ನ ತೊಳೆದು ಈ ಹುರಿಯಕ್ಕೆ ಹಾಕ್ಬೇಕ್ರಿ. ಗ್ಯಾಸ್ ಚಲಿ ಇಡ್ತೀನಿ. ಇದಕ್ಕೆ ಒಂದು ಅರ್ಧ ಕಿಲೋ ಐತ್ರಿ. 2 ಸ್ಪೂನ್ ಎಣ್ಣೆ ಹಾಕಿ ಹುರಿತೀನಿ ನೋಡ್ರಿ. ಎರಡು ಸ್ಪೂನ್ ಎಣ್ಣೆ ಹಾಕಿ ಮತ್ತು ಇದು ಒಂದು ಸ್ವಲ್ಪ ಕಪ್ಪಾಗೋವರೆಗೆ ಹುರಿತೀನಿ ನೋಡ್ರಿ. ಇದಕ್ಕೆ ಒಂದು ಬೋಟ್ ಹುಣ್ಸೆಹಣ್ಣು ಹಾಕಿ ನೋಡ್ರಿ, ಎಣ್ಣೆ ಇಕ್ತೀನಿ. ಮತ್ತು ಒಂದು ದೊಡ್ಡ ಉಳ್ಳಾಗಡ್ಡಿ, 1 ಸ್ಪೂನ್ ಬೆಲ್ಲ, 1 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಗುರ ಪುಡಿ, 1 ಸ್ಪೂನು ಉಪ್ಪು, 3 ಸ್ಪೂನ್ ಖಾರ ಪುಡಿ ಇಷ್ಟು ಹಾಕ್ಬೇಕು ನೋಡ್ರಿ. ಈಗ ಹುರ್ಕೋಬೇಕು ರೀ. ಈಗ ಈ ಕಲರ್ ಬರೋಣ ಬಂದ್ ಮಾಡ್ಬೇಕು ನೋಡ್ರಿ. ಈಗ ಮ್ಯಾಗ ಸ್ವಲ್ಪ ಕಪ್ಪಾಗ್ಯಾವಲ್ರಿ. ಈಗ ಹಿಂಗಾಗ ನಾವು ತೆಗೆದು ಬಿಡ್ಬೇಕು ರೀ. ತೆಗೆದು ಈಗ ಒಗ್ಗರಣೆ ಕೊಡ್ಬೇಕು ನೋಡ್ರಿ. ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ. ಅರ್ಧ ಕಿಲೋ ಚೌಳಿಕಾಯಿ ಅದಾವ ರೀ. ಒಂದು 4 ಸ್ಪೂನ್ ಹಾಕ್ತೀನಿ ನೋಡ್ರಿ ಎಣ್ಣೆ. ಈಗ ಗ್ಯಾಸ್ ಜೋರಿಟ್ಟೀನಿ. ಅಷ್ಟೊಳಗೆ ಹುಣ್ಸೆಹಣ್ಣು ಕಿವುಚ್ಕೊಳ್ಳೋಣ್ರಿ. ಎಣ್ಣೆ ಕಾದತ್ತಿ ನೋಡ್ತಾರೆ. ಎಣ್ಣೆ ಕಾದತ್ತಿ ಒಳಗಡೆ ಹಾಕ್ತೀನಿ. ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೆ ಕಡ್ಡಾಡ್ಸಿ. ಅಂದ್ರೆ ರುಚಿ ಹೆಚ್ಚು ಮಾಡುತ್ತೆ ಪಲ್ಯದ. ಮೆತ್ತಗಾತು ನೋಡ್ರಿ. ಈಗ ಚೌಳಿಕಾಯಿ ಹಾಕ್ತೀನಿ ನೋಡ್ರಿ. ಹುರಿದಿದ್ದ ಚೌಳಿಕಾಯಿ ಇದನ್ನ ಹಾಕಿ ಮ್ಯಾಕ ತಳಕ ಮಾಡ್ಬೇಕು ನಾವು. ಈಗ ಗ್ಯಾಸ್ ಸಣ್ಣ ಮಾಡಬೇಕು. ಸಣ್ಣ ಮಾಡಿ ಇಷ್ಟು ಹಾಕ್ಬೇಕು ನೋಡ್ರಿ. ಇಷ್ಟು ಹಾಕಿ ಕಲಿಸ್ಬೇಕು ನಾವು. ಹುಣ್ಸೆಹಣ್ಣು ನೀರು ಅಷ್ಟು ಹಾಕ್ಬೇಕು ನೋಡ್ರಿ. ಆ ಹುಣ್ಸೆಹಣ್ಣಿಗೆ ಜಾಸ್ತಿ ನೀರು ಹಾಕಿ ಕಿವುಚಿಟ್ಕೋಬೇಕ್ರಿ ಅದನ್ನ. ಯಾಕಂದ್ರೆ ಬರೀ ಹುಣ್ಸೆಹಣ್ಣು ನೀರು ಒಂದು ಹಾಕೋದ್ರಿಂದ ರುಚಿ ಭಾಳ ಆಗತ್ತೆ ರೀ. ಇದು ನಾಳೆವರೆಗೂ ಅಳಸಂಗಿಲ್ಲ ರೀ ಪಲ್ಯ. ಒಂದು ಕಪ್ ಹಿಡ್ದೈತೆ ನೋಡ್ರಿ ನೀರು, ಭಾಳ ಹಿಡ್ದಿಲ್ಲ. ಹುಣ್ಸೆಹಣ್ಣು ನೀರು ಒಂದು ಹಾಕಿ ಕುದಿಸ್ಬೇಕು ನೋಡ್ರಿ. ಹುಣ್ಸೆಹಣ್ಣಾಗ ಇದಕ್ಕೆ ಎಷ್ಟು ನೀರು ಹಿಡಿತೈತಿ ಅಷ್ಟು ನೀರು ಹಾಕಿ ನೀವು ಕುದ್ಸಕ್ಕೆ ಇಟ್ಬಿಡ್ರಿ. ಒಟ್ಟು ಮ್ಯಾಗ ನೀರು ಕೊಡಬೇಡ್ರಿ. ಹುಣ್ಸೆಹಣ್ಣಾಗ ನೀರು ಭಾಳ ಹಾಕಿ ಹುಣ್ಸೆಹಣ್ಣು ಕಿವಿಸಿ ಹಾಕ್ರಿ. ಅಂದ್ರೆ ಈ ಪಲ್ಯ ನಾಳೆವರೆಗೂ ಅಳಸಂಗಿಲ್ಲ ರೀ. ರುಚಿನೂ ಭಾಳ ಮಾಡುತ್ತೆ. ಇದನ್ನ 5 ನಿಮಿಷ ಕುದಿಸ್ಬಿಟ್ರೆ
ಪಲ್ಯ ತಯಾರಾಗತ್ತೆ ನೋಡ್ರಿ, ಚೌಳಿಕಾಯಿ ಪಲ್ಯ. ಹಿಂಗೆ ಕುದಿಯಕ್ಕೆ ಹಿಂಗೆ 5 ನಿಮಿಷ ಬಿಟ್ಟಿನಿ, ಕುದತ್ ನೋಡ್ತೀರಿ ಈಗ. ಮಸ್ತ್ ಆಗೈತೆ ನೋಡ್ರಿ, ಕುದೈತೆ ನೋಡ್ರಿ. 5 ನಿಮಿಷ ಕುದಿಸ್ಬಿಟ್ರೆ ಮುಗೀತು ರೀ ಇದು. ಹುಣ್ಸೆ ಹಣ್ಣು ನೀರ್ನಾಗ ಮಸ್ತ್ ಆಗೈತೆ ನೋಡ್ರಿ ಚೌಳಿಕಾಯಿ ಪಲ್ಯ. ಕುದೈತೆ ನೋಡ್ರಿ.